ಸೊ ಗೆಳೆಯರೆ, ಭಾರತ ಈಗ ತನ್ನ ರಕ್ಷಣಾ ಕ್ಷೇತ್ರದಲ್ಲಿ ವಿಶ್ವದ ಕೆಲವೇ ದೇಶಗಳು ಹೊಂದಿರುವ ಸ್ಥಾನವನ್ನು ಪಡೆಯುವುದಕ್ಕಾಗಿ ಬಯಸ್ತಾ ಇದೆ. ನಾವು ಬಹಳ ವರ್ಷಗಳಿಂದ ಇತರರ ಮೇಲೆ ಅವಲಂಬಿತರಾಗಿದ್ದೇವೆ. ಆದರೆ ಈಗ ಆ ಸಮಯ ಕೊನೆಗೊಳ್ಳಲಿದ್ದು ಭಾರತ ಈಗ ತನ್ನ ರಕ್ಷಣಾ ವ್ಯವಸ್ಥೆಯಲ್ಲಿ ಸ್ವಾವಲಂಬಿಯಾಗುವತ್ತ ಸಾಗ್ತಾ ಇದೆ. ಆದರೆ ಈ ಪ್ರಯಾಣ ಅಷ್ಟು ಸುಲಭವಾಗಿದೆನಾ? ಖಂಡಿತ ಇಲ್ಲ. ದಶಕಗಳಿಂದ ನಾವು ಅಡ್ವಾನ್ಸ್ ಟೆಕ್ನಾಲಜಿಯನ್ನ ನಿರ್ಲಕ್ಷಿಸಿದ್ದೇವೆ ಹಾಗೂ ಇವತ್ತು ಅದಕ್ಕಾಗಿ ನಾವು ಭಾರಿ ಬೆಲೆಯನ್ನ ಕಟ್ತಾ ಇದ್ದೇವೆ. ರಕ್ಷಣಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿರುವ ವಿಶ್ವದ ಕೆಲವೇ ದೇಶಗಳ ಶಕ್ತಿಯು ಪ್ರತಿದಿನ ನಮಗೆ ಸವಾಲು ಹಾಕ್ತಾ ಇವೆ. ಆದರೆ ಗೆಳೆಯರೆ, ಇದು ಹೊಸ ಭಾರತ ಆಗಿದ್ದು ಈ ಸವಾಲುಗಳನ್ನ ಹೇಗೆ ಸ್ವೀಕರಿಸೋದು ಅನ್ನೋದು ನಮಗೆ ಗೊತ್ತಿದೆ. ಸೊ ಇದಕ್ಕೆ ದೊಡ್ಡ ಉದಾಹರಣೆ ಅಂದ್ರೆ ಕಾವೇರಿ ಎಂಜಿನ್. DRDO ಇದರ ಮೇಲೆ ಕೆಲಸ ಮಾಡ್ತಾ ಇದೆ ಹಾಗೂ ಇದು ಕೇವಲ ಎಂಜಿನ್ ಅಷ್ಟೇ ಅಲ್ಲದೆ ಭಾರತದ ಸ್ವಾವಲಂಬನೆಯ ಕಥೆಯಲ್ಲಿನ ಒಂದು ಹೊಸ ಅಧ್ಯಾಯವಾಗಿದೆ. ನಮ್ಮ ಘಾತಕ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಾಗಿ ಈ ಎಂಜಿನ್ ಸಂಪೂರ್ಣವಾಗಿ ಸ್ಥಳೀಯವಾಗಿರಲಿದೆ ಹಾಗೂ ಈಗ ಇದರಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಕಂಡು ಬಂದಿದ್ದು ಕಾವೇರಿ ಎಂಜಿನ್ಗೆ ಇನ್ ಫ್ಲೈಟ್ ಟೆಸ್ಟಿಂಗ್ ಆಗಿ ಅಪ್ರೂವಲ್ ಸಿಕ್ಕಿದೆ. ಇಲ್ಲಿವರೆಗೆ ಘಾತಕ್ UCAVಯ ಲೇಟ್ ಆಗೋದಕ್ಕೆ ಕಾರಣ ನಮ್ಮ ಹತ್ತಿರ ಘಾತಕ್ಗಾಗಿ ಯಾವುದೇ ಉತ್ತಮ ಎಂಜಿನ್ ಇರಲಿಲ್ಲ. ಆದ್ರೆ ಈಗ ಈ ಎಂಜಿನ್ ಅಪ್ರೂವಲ್ ಆದ ನಂತರ ಘಾತಕ್ ಆಕ್ಚುಯಲ್ ಆಗಿ ಒಂದು ಮಾರಕ ವಿಮಾನವಾಗ್ತದೆ. ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಕಾವೇರಿ ಎಂಜಿನ್ ಅಳವಡಿಸಿದ ನಂತರ ಈ ಘಾತಕ್ ಎಷ್ಟು ಶಕ್ತಿಶಾಲಿ ಆಗ್ತದೆ ಮತ್ತು ಅದು ಯಾವಾಗ ಸಿದ್ಧವಾಗ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಆದ್ರೆ ವಿಡಿಯೋದಲ್ಲಿ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವು ಕೂಡ ಘಾತಕ್ UCAV ಆದಷ್ಟು ಬೇಗ ಭಾರತೀಯ ಸೇನೆಯಲ್ಲಿ ಸೇರ್ಪಡೆಗೊಳ್ಳಬೇಕು ಅಂತ ಬಯಸ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಭಾರತ ಈಗ ತನ್ನ ರಕ್ಷಣಾ ಕ್ಷೇತ್ರದಲ್ಲಿ ಎಂತ ಒಂದು ಹೆಜ್ಜೆ ಇಡ್ತಾ ಇದೆ ಅಂದ್ರೆ ಇದು ಇಡೀ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವಾಗಲಿದೆ. ಇನ್ನು ಮುಂದೆ ನಾವು ಇತರರ ಮೇಲೆ ಅವಲಂಬಿತರಾಗುವುದಿಲ್ಲ. ಇದು ಸ್ವಾವಲಂಬನೆಗಾಗಿ ಹೋರಾಟವಾಗಿದ್ದು ಇದಕ್ಕೆ ದೊಡ್ಡ ಉದಾಹರಣೆ ಅಂದರೆ ಕಾವೇರಿ ಎಂಜಿನ್. ಭಾರತದ ಶಕ್ತಿಯನ್ನು ಇದು ಹೊಸ ಎತ್ತರಕ್ಕೆ ಕೊಂಡೊಯ್ಯುವುದಲ್ಲದೆ ನಮ್ಮ ಶತ್ರುಗಳ ಹೃದಯದಲ್ಲಿ ಭಯವನ್ನು ಕೂಡ ಹುಟ್ಟಾಕ್ತದೆ. ಎಲ್ಲಕ್ಕಿಂತ ಮೊದಲಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಭಾರತವು ತನ್ನ ಡಿಫೆನ್ಸ್ ಟೆಕ್ನಾಲಜಿ ಪ್ರೋಗ್ರಾಮ್ ಅಲ್ಲಿ ದೊಡ್ಡ ಬ್ರೇಕ್ ಥ್ರೂ ಅನ್ನ ನೀಡಿದೆ. ಈ ಬ್ರೇಕ್ ಥ್ರೂ ಕಾವೇರಿ ಇಂಜಿನ್ ಆಗಿದ್ದು DRDO ಅಡಿಯಲ್ಲಿ ಇದನ್ನ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಅಭಿವೃದ್ಧಿಪಡಿಸಿದೆ. ಈ ಎಂಜಿನ್ ಈಗ ಹಾರಾಟ ಪರೀಕ್ಷೆಯಲ್ಲಿನ ಅತಿ ದೊಡ್ಡ ಪರೀಕ್ಷೆ ಇನ್ ಫ್ಲೈಟ್ ಟೆಸ್ಟಿಂಗ್ಗೆ ಸಿದ್ಧವಾಗಿದೆ. ಇದರರ್ಥ ಈಗ ಅದನ್ನ ಒಂದು ನಿಜವಾದ ಏರ್ ಕ್ರಾಫ್ಟ್ ಅಲ್ಲಿ ಫಿಟ್ ಮಾಡಿ ಪರೀಕ್ಷಿಸಲಾಗುವುದು. ಯಾಕಂದ್ರೆ ನೈಜ ಜಗತ್ತಿನ ಪರಿಸ್ಥಿತಿಗಳಲ್ಲಿ ಇದು ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದನ್ನ ನೋಡುವುದಕ್ಕಾಗಿ. ಈ ಐತಿಹಾಸಿಕ ಪರೀಕ್ಷೆಗಾಗಿ ಭಾರತವು ಇಲ್ಯೂಷನ್ 76 ವಿಮಾನವನ್ನ ಬಳಸೋದಕ್ಕೆ ನಿರ್ಧರಿಸಿತ್ತು. ಇದು ಭಾರತವು ರಷ್ಯಾದಿಂದ ಖರೀದಿಸಿದ ಅದೇ ವಿಮಾನವಾಗಿದೆ. ಇದರಲ್ಲಿ 4 ಇಂಜಿನ್ಗಳನ್ನ ಅಳವಡಿಸಲಾಗಿತ್ತು. ಆದರೆ ಕಾವೇರಿ ಎಂಜಿನ್ ಪರೀಕ್ಷೆಗಾಗಿ ಅದರಲ್ಲಿನ ಒಂದು ಎಂಜಿನ್ ಅನ್ನ ತೆಗೆದುಹಾಕಿ ನಮ್ಮ ಕಾವೇರಿ ಎಂಜಿನ್ ಅನ್ನ ಅಳವಡಿಸಲಾಗಿತ್ತು. ಯಾಕಂದ್ರೆ ಒಂದ್ ವೇಳೆ ಈ ಪರೀಕ್ಷೆಯಲ್ಲಿ ಕಾವೇರಿ ಎಂಜಿನ್ ವಿಫಲವಾದರೂ ಈ 3 ಎಂಜಿನ್ಗಳು ಆ ವಿಮಾನಗಳನ್ನ ಕಂಟ್ರೋಲ್ ಮಾಡುವುದಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನ ಖಚಿತಪಡಿಸುತ್ತದೆ. ಹಾಗೂ ಈ ಪರೀಕ್ಷೆಯನ್ನ ರಷ್ಯಾದಲ್ಲಿ ನಡೆಸಲಾಗಿದ್ದು ಅಲ್ಲಿ ನಮ್ಮ ಕಾವೇರಿ ಎಂಜಿನ್ ಕಾರ್ಯಕ್ಷಮತೆ, ವಿಶ್ವಾಸಾರ್ಹತೆ ಮತ್ತು ಸಹಿಷ್ಣುತೆಯನ್ನ ಪರೀಕ್ಷಿಸಿದಾಗ ಈ ವಿಮಾನವು ಯಾವುದೇ ತೊಂದರೆ ಇಲ್ಲದೆ ಸಕ್ಸಸ್ಫುಲಿ ತನ್ನ ಹಾರಾಟದ ಪರೀಕ್ಷೆಯನ್ನ ಗರಿಷ್ಠ 12 ಕಿಲೋಮೀಟರ್ ಎತ್ತರದವರೆಗೂ ಅಂದ್ರೆ 39,000 ಅಡಿ ಎತ್ತರದವರೆಗೂ ತಲುಪಿ ಪೂರ್ಣಗೊಂಡಿದೆ. ಇದು ಕೇವಲ ಎಂಜಿನ್ ಟೆಸ್ಟ್ ಅಲ್ಲ, ಬದಲಿಗೆ ಭಾರತದ ತಾಂತ್ರಿಕ ಶಕ್ತಿ ಮತ್ತು ಸ್ವಾವಲಂಬನೆಯ ಅತಿ ದೊಡ್ಡ ಟೆಸ್ಟ್ ಆಗಿದೆ. ಗೆಳೆಯರೆ, ಅಡ್ವಾನ್ಸ್ ಫೈಟರ್ ಜೆಟ್ ನ ಎಂಜಿನ್ ಅನ್ನ ತಯಾರಿಸುವುದು ಅಷ್ಟು ಸಾಮಾನ್ಯದ ಕೆಲಸವಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತಿನ ಕಾಲದಲ್ಲಿ ಪ್ರಪಂಚದಲ್ಲಿ ಕೇವಲ 5 ದೇಶಗಳು ಅಮೆರಿಕ, ರಷ್ಯಾ, ಫ್ರಾನ್ಸ್, UK ಮತ್ತು ಚೀನಾ ಈ ತಂತ್ರಜ್ಞಾನದಲ್ಲಿ ಪರಿಣಿತವಾಗಿವೆ. ಈಗ ಭಾರತ ಈ ಕ್ಲಬ್ನಲ್ಲಿ ತನ್ನ ಸ್ಥಾನವನ್ನು ಪಡೆಯುವುದಕ್ಕಾಗಿ ತಯಾರಿ ನಡೆಸುತ್ತಿದೆ. ಹಾಗ ನೋಡೋದಾದ್ರೆ ಕಾವೇರಿ ಇಂಜಿನ್ ಪ್ರಯಾಣ ಅಷ್ಟು ಸುಲಭವಾಗಿರಲಿಲ್ಲ. ಇದನ್ನ 1980ರ ದಶಕದಲ್ಲಿ ಪ್ರಾರಂಭಿಸಲಾಯಿತು. ಆದರೆ ತಾಂತ್ರಿಕ ಸವಾಲುಗಳು ಮತ್ತು ಅಂತಾರಾಷ್ಟ್ರೀಯ ನಿರ್ಬಂಧಗಳು ಪದೇ ಪದೇ ಅದನ್ನು ಸ್ಥಗಿತಗೊಳಿಸಿದವು. 1998ರ ಪರಮಾಣು ಪರೀಕ್ಷೆಗಳ ನಂತರ ವಿಧಿಸಲಾದ ಸ್ಯಾಂಕ್ಷನ್ಸ್ಗಳು ಈ ಪ್ರಾಜೆಕ್ಟ್ ಅನ್ನ ಬಹುತೇಕ ಸ್ಥಗಿತಗೊಳಿಸಿದವು. ಆದರೆ 2016ರಲ್ಲಿ ಫ್ರೆಂಚ್ ಕಂಪನಿ ಸಪ್ರಾನ್ ಪಾಲುದಾರಿಕೆ ಈ ಪ್ರಾಜೆಕ್ಟ್ಗೆ ಒಂದು ಹೊಸ ಜೀವನ ನೀಡಿದೆ. ಇವತ್ತಿಗೆ ಕಾವೇರಿ ಇಂಜಿನ್ ಕೇವಲ ಎಂಜಿನ್ ಅಷ್ಟೇ ಅಲ್ಲದೆ ಇದು ಭಾರತಕ್ಕಾಗಿ ಮೊದಲ ಸ್ಟೆಲ್ತ್ ಅನ್ಮ್ಯಾನ್ಡ್ ಕಾಂಬ್ಯಾಕ್ಟ್ ಏರಿಯಲ್ ವೆಹಿಕಲ್. ಇದನ್ನ ಘಾತಕ್ ಅಂತಾನು ಹೇಳಲಾಗ್ತದೆ. ಇದಕ್ಕೆ ಒಂದು ಪವರ್ ಹೌಸ್ ಆಗಲಿದೆ. ಈ ಎಂಜಿನ್ ಕೇವಲ ಭಾರತದ ತಂತ್ರಜ್ಞಾನದ ಸ್ವಾವಲಂಬನೆಯನ್ನು ತೋರಿಸುವುದಲ್ಲದೆ ಇದು ಭಾರತಕ್ಕೆ ಅಡ್ವಾನ್ಸ್ಡ್ ಫೈಟರ್ ಜೆಟ್ಗಳಿಗೂ ಸಿದ್ಧಪಡಿಸುತ್ತದೆ. ಸಂಪೂರ್ಣವಾಗಿ ಭಾರತದ ಸ್ವದೇಶಿ ಪ್ರಾಜೆಕ್ಟ್ ಆಗಿರುವ ಈ ಘಾತಕ್ UCAV ಶತ್ರುಗಳಿಗೆ ವಿನಾಶದ ಸಂಕೇತವಾಗಲಿದೆ.
ಇದರ ವಿನ್ಯಾಸ ಮತ್ತು ಅದರ ಸಾಮರ್ಥ್ಯಗಳು ಇದನ್ನ ವಿಶ್ವದಲ್ಲೇ ವಿಶಿಷ್ಟವಾಗಿಸುತ್ತದೆ. ಇತರೆ ಎಲ್ಲಕ್ಕಿಂತ ಭಿನ್ನವಾಗಿಸುವುದು ಇದು ಕೇವಲ ಡ್ರೋನ್ ಅಷ್ಟೇ ಅಲ್ಲ, ಯುದ್ಧದ ಸನ್ನಿವೇಶವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುವ ಆಯುಧವಾಗಿದೆ. ಘಾತಕ್ನಲ್ಲಿ ಉಪಯೋಗಿಸಲಾಗುವಂತಹ ಸೆನ್ಸಾರ್ ಶಸ್ತ್ರಾಸ್ತ್ರಗಳು ಮತ್ತು ಸ್ಟೆಲ್ತ್ ಟೆಕ್ನಿಕ್ ಇದನ್ನ ಶತ್ರು ರೆಡಾರ್ಗಳಿಂದ ತಪ್ಪಿಸಿಕೊಳ್ಳುವಲ್ಲಿ ಸಮರ್ಥವಾಗಿಸ್ತವೆ. ಈಗ ಈ ಎಂಜಿನ್ ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋ ಪ್ರಶ್ನೆ ಉದ್ಭವಿಸುತ್ತಿದೆ. ಸೊ ಇಲ್ಲಿಯವರೆಗೆ ಲ್ಯಾಬ್ ಟೆಸ್ಟಿಂಗ್ ಅಲ್ಲಿ ಇದು 49.5 ಕಿಲೋ ನ್ಯೂಟನ್ಗಳ ಥ್ರಸ್ಟ್ ಅನ್ನ ಜನರೇಟ್ ಮಾಡಿದ್ದು 46 ಕಿಲೋ ನ್ಯೂಟನ್ಗಳ ಬೆಂಚ್ ಮಾರ್ಕ್ ಗಿಂತ ಹೆಚ್ಚಿನದಾಗಿದೆ. ಆದ್ರೆ ಭವಿಷ್ಯದಲ್ಲಿ ಇದನ್ನ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿಸುವ ಯೋಜನೆಯಾಗಿದೆ. ಯಾಕಂದ್ರೆ ಇದರಿಂದಾಗಿ ಫೈಟರ್ ಜೆಟ್ ಗಳಿಗೂ ಇದು ಉಪಯುಕ್ತವಾಗಲಿ ಅಂತ ಇದರ ಪವರ್ಫುಲ್ ವರ್ಷನ್ ಅಲ್ಲಿ ಆಫ್ಟರ್ ಬರ್ನರ್ ಅನ್ನ ಸೇರಿಸಲಾಗುವುದು. ಇದರಿಂದ ಅದರ ಥ್ರಸ್ಟ್ ಅನ್ನ 73ರಿಂದ 75 ಕಿಲೋ ನ್ಯೂಟನ್ಗಳವರೆಗೆ ಹೆಚ್ಚಿಸಬಹುದು. ಗೆಳೆಯರೇ, ಈ ಎಂಜಿನ್ ಕೇವಲ ಆರಂಭವಾಗಿದ್ದು ಇನ್ನು ಎಲ್ಲಾ ಟೆಸ್ಟಿಂಗ್ ಅಲ್ಲಿ ಕಾವೇರಿ ಎಂಜಿನ್ ಯಶಸ್ವಿ ಆದ್ರೆ ಭಾರತಕ್ಕೆ ಅಡ್ವಾನ್ಸ್ ಫೈಟರ್ ಜೆಟ್ ಎಂಜಿನ್ ತಯಾರಿಸುವುದಕ್ಕಾಗಿ ಅದು ಶಕ್ತಿ ನೀಡುತ್ತದೆ. ಇದು ತಾಂತ್ರಿಕ ಸ್ವಾವಲಂಬನೆಯತ್ತ ಒಂದು ದೊಡ್ಡ ಹೆಜ್ಜೆ ಆಗಲಿದೆ. ಇದು ಕೇವಲ ಇಂಜಿನ್ ಅಲ್ಲ, ಭಾರತದ ಕನಸುಗಳು ಮತ್ತು ದೃಢ ಸಂಕಲ್ಪದ ಸಂಕೇತವಾಗಿದೆ. ಘಾತಕ ಯುಸಿಯ ಬಗ್ಗೆ ಇನ್ನು ಹೇಳೋದಾದ್ರೆ ಇದು ಭಾರತಕ್ಕಷ್ಟೇ ಅಲ್ಲದೆ ಜಗತ್ತಿಗೆ ಒಂದು ಸಂದೇಶ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಭಾರತ ತಾಂತ್ರಿಕ ನಾವೀನ್ಯತೆಯಲ್ಲಿ ಮಾತ್ರವಲ್ಲದೆ ಸ್ವಾವಲಂಬನೆಯತ್ತ ವೇಗವಾಗಿ ಸಾಗ್ತಾ ಇದೆ ಅನ್ನೋದು ಇದು ಸಾಬೀತುಪಡಿಸುತ್ತದೆ. ಘಾತಕ UCAVಗಳ ಅಭಿವೃದ್ಧಿಯೊಂದಿಗೆ ಭಾರತ ತನ್ನ ಶತ್ರುಗಳಿಗೆ ನಮ್ಮ ರಕ್ಷಣಾ ವ್ಯವಸ್ಥೆಯು ಈಗ ಎಷ್ಟು ಬಲಿಷ್ಠವಾಗಿದೆ ಅಂದ್ರೆ ಯಾರು ನಮ್ಮನ್ನ ಸವಾಲು ಮಾಡುವುದಕ್ಕಾಗಿ ಧೈರ್ಯ ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನ ತೋರಿಸುತ್ತಿದೆ. ಘಾತಕ್ನಲ್ಲಿ ಬಳಸಲಾದ ಸ್ಮಾರ್ಟ್ ಆಯುಧಗಳು ಇದನ್ನ ಇತರೆ UCAVಗಳಿಗಿಂತ ಭಿನ್ನವಾಗಿಸುತ್ತವೆ. ಈ ಡ್ರೋನ್ ಗಾಳಿಯಲ್ಲಿ ದೀರ್ಘ ಶ್ರೇಣಿಯ ಕಾರ್ಯಾಚರಣೆಗಳನ್ನ ನಿರ್ವಹಿಸಬಲ್ಲದು ಮತ್ತು ಇದರಲ್ಲಿ ಬಳಸಲಾಗುವಂತಹ ಆಯುಧ ಸಿಸ್ಟಮ್ಗಳು ಇದನ್ನ ಯಾವುದೇ ಸವಾಲನ್ನ ಎದುರಿಸಲು ಸಿದ್ಧಗೊಳಿಸುತ್ತವೆ. ಇದರಲ್ಲಿನ ಮಲ್ಟಿ ರೋಲ್ ಸಾಮರ್ಥ್ಯಗಳು ಅದನ್ನ ಕಣ್ಗಾವಲು, ದಾಳಿ ಅಥವಾ ರಕ್ಷಣೆ ಆಗಿರಬಹುದು ವಿವಿಧ ಕಾರ್ಯಾಚರಣೆಗಳಿಗೆ ಇದು ಸೂಕ್ತವಾಗಿಸುತ್ತದೆ. ಗೆಳೆಯರೇ, ಈ ಎಂಜಿನ್ ಮತ್ತು ಘಾತಕ UCAV ಭಾರತಕ್ಕೆ ಕೇವಲ ತಾಂತ್ರಿಕ ಪ್ರಗತಿ ಅಲ್ಲ, ಇದರ ಬದಲಾಗಿ ಇದು ನಮ್ಮ ಆತ್ಮನಿರ್ಭರ ಭಾರತ ಅಭಿಯಾನದ ಪ್ರಮುಖ ಭಾಗವಾಗಿದೆ. ಭಾರತ ರಕ್ಷಣೆಯಲ್ಲಿ ಸ್ವಾವಲಂಬಿಯಾಗುತ್ತಿರುವುದು ಅಷ್ಟೇ ಅಲ್ಲದೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳ ಮೂಲಕ ಜಗತ್ತಿನಲ್ಲಿ ಹೊಸ ಅಧ್ಯಾಯವನ್ನು ಬರೆಯಲು ಸಿದ್ಧವಾಗಿದೆ ಅನ್ನೋದನ್ನ ಇದು ತೋರಿಸುತ್ತದೆ. ಆದ್ದರಿಂದ ಸಿದ್ಧರಾಗಿ ಗೆಳೆಯರೇ, ಯಾಕಂದ್ರೆ ಕಾವೇರಿ ಎಂಜಿನ್ ಮತ್ತು ಘಾತಕ UCAV ಭಾರತದ ಶಕ್ತಿಯಾಗಿದ್ದು ಅದು ಶತ್ರುಗಳನ್ನ ಯೋಚಿಸುವಂತೆ ಮಾಡಲಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಇನ್ನು ಮುಂದೆ ಯಾರಿಗಿಂತ ಹಿಂದುಳಿಯುವುದಿಲ್ಲ. ಇದು ನಮ್ಮ ಸ್ವಾವಲಂಬನೆಯತ್ತ ಒಂದು ಹೆಜ್ಜೆಯಾಗಿದೆ. ಹಾಗೂ ಇದು ಏನ್ ತೋರುತ್ತದೆ ಅಂದ್ರೆ ಭಾರತ ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯವಲ್ಲ ಅನ್ನೋದು. ಸೊ ಗೆಳೆಯರೇ, ಘಾತಕ ಏರ್ಕ್ರಾಫ್ಟ್ಗಾಗಿ, ಕಾವೇರಿ ಎಂಜಿನ್ಗಾಗಿ ಹಾಗೂ ಅವುಗಳನ್ನು ತಯಾರಿಸಿದ ನಮ್ಮ ಮಹಾನ್ ವಿಜ್ಞಾನಿಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.